ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೋನ್ಲೆಸ್ ಚಿಕನ್ನಿಂದ ಚಿಕನ್ ಪಾಪ್ಕಾರ್ನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಚಿಕನ್ ಪಾಪ್ಕಾರ್ನ್ ಮಾಡೋದಕ್ಕೆ 1 ಕಿಲೋ ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಉಪ್ಪು, 1 ಚಮಚ ಸೋಯಾ ಸಾಸ್, 2 ಚಮಚ ಚಿಲ್ಲಿ ಪೇಸ್ಟ್ ಹಾಗೂ ಅರ್ಧ ಹೋಳು ಲಿಂಬೆ ಹಣ್ಣನ್ನು ಹಾಕಿ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಗಂಟೆಗಳ ಕಾಲ ಇದನ್ನು ಹಾಗೆ ಇಡಬೇಕು. ನಂತರ 2 ಕಪ್ಪಷ್ಟು ಮೈದಾ ಹಿಟ್ಟು, 1 ಕಪ್ಪಷ್ಟು ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಒಂದು ಬೌಲ್ನಲ್ಲಿ 4 ಮೊಟ್ಟೆಗಳನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಇಟ್ಕೋಬೇಕು. ಈ ಚಿಕನ್ ಪಾಪ್ಕಾರ್ನ್ ತುಂಬ ಸುಲಭವಾಗಿ ಮಾಡ್ಕೋಬಹುದು. ಇದು ಮಕ್ಕಳಿಂದ ಹಿಡಿದು ದೊಡ್ಡ ತನಕ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಚಿಕನ್ನಿಂದ ತುಂಬಾನೇ ರೆಸಿಪಿಗಳನ್ನು ಮಾಡಿರ್ತೀರಾ, ಆದರೆ ಈ ಥರ ಒಂದು ರೆಸಿಪಿಗಳನ್ನು ಮಾಡಿಕೊಡಿ. ಅದರ ಒಂದು ಟೇಸ್ಟ್ ಬೇರೆ ಇರುತ್ತೆ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಪದೇ ಪದೇ ಮಾಡಮ್ಮ ಅಂತ ಹೇಳ್ತಾರೆ. ತುಂಬಾನೇ ಟೇಸ್ಟಿಯಾದ ಕ್ರಂಚಿಯಾದ ಚಿಕನ್ ಪಾಪ್ಕಾರ್ನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು 2 ಗಂಟೆಗಳ ಕಾಲ ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೆ. ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ. ಈಗ ಈ ಒಂದು ಪೀಸಸ್ಗಳನ್ನು ಮೈದಾ ಹಿಟ್ಟಿನ ಮಿಶ್ರಣದಲ್ಲಿ ಚೆನ್ನಾಗಿ ಕೋಟಿಂಗ್ ಮಾಡಬೇಕು. ನೋಡಿ, ಇದರ ಫುಲ್ ಇದನ್ನು ಕೋಟಿಂಗ್ ಮಾಡಿ ಮೊಟ್ಟೆಯ ಒಂದು ಮಿಶ್ರಣ ಏನಿದೆ ಅದರಲ್ಲಿ ಒಂದು ಸತಿ ಅದ್ದು ಬಿಟ್ಟು ಮತ್ತೆ ಹಸಿಟ್ಟಿನ ಮಿಶ್ರಣದಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಕವರ್ ಮಾಡಬೇಕು. ನೋಡಿ, ಇದರ ಕವರ್ ಮಾಡಿ ಕಾದಿರುವ ಎಣ್ಣೆಗೆ ಹಾಕಿ ಇದನ್ನು ಡೀಪ್ ಫ್ರೈ ಮಾಡಬೇಕು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಒಂದೊಂದೇ ಪೀಸಸ್ಗಳನ್ನು ಹಾಕಿಬಿಟ್ಟು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈಗ ಚಿಕನ್ ಪಾಪ್ಕಾರ್ನ್ ರೆಡಿ ಆಗ್ತಾ ಇದೆ. ಇದು ಕಂದು ಬಣ್ಣ ಬರೋ ತನಕ ಸಹ ಇದನ್ನು ಫ್ರೈ ಮಾಡಬೇಕು. ಇದು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಒಳಗೆ ಜ್ಯೂಸಿಯಾಗಿರುವಂತಹ ಚಿಕನ್ ಪಾಪ್ಕಾರ್ನ್ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.